10 ನಿಮಿಷಕ್ಕೆ ಬರ್ತೀನಿ, 11 ನಿಮಿಷಕ್ಕೆ ಬರ್ತೀನಿ, 20 ಬರ್ತೀನಿ. ಫುಲ್ ಪ್ಲಾನ್ ಎಲ್ಲ ಡಮಾರ್ ಗಾಯ್ಸ್. ಇವತ್ತು ಏನೂ ಮಾಡಿಲ್ಲ, ಎಲ್ಲ ಹಾಳು. ಕ್ಯಾಮ್ರಾ ಆಫ್ ಮಾಡ್ಬಿಟ್ರಿ. ನಾನು ಹೆಲ್ಮೆಟ್ ಹಾಕಿಲ್ಲ ಕಡೆ, ಪೊಲೀಸ್ ಅವರು ಇರೋ ಹಾಕತೀನಿ. ಶರತ್ ಅವ್ರದ್ದು ಯಾರನ್ನು ಯಾರು ನೋಡಿ ಹಂಗೆ ಇದೆ, ಕಲರ್ ಹಂಗಿಲ್ವಲ್ಲ. ಜೋಳ ಕಡ್ಡಿ ಯಾರ್ಕವ್ರಕ್ಕೆ ಸರಿ ಆಗೈತೆ. ವರ್ಗೋ ಐತೆ ಮೀಟರ್ ಬೇಕು ರಿಸಲ್ಟ್. ಗೈಸ್, ಎಲ್ಲರಿಗೂ ಅರ್ಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೈಸ್, ನಾನೇ ವ್ಲಾಗ್ಸ್ ನೋಡ್ಕೊಂಡು ಬಂದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿದ್ವಿ, ನೈಟ್ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ನಾನು ಸ್ವಲ್ಪ ಲೇಟಾಗಿದ್ದೆ. ಇವನ್ನೆಲ್ಲ ಸ್ವಲ್ಪ ನೆನ್ನೆ ಮಲಗಿದೆ, ಲೇಟಾಗೋಯ್ತು. ಇವ್ನು ಮನೆಗೆ ಹೋಗಿದ್ದೆ 1 ಗಂಟೆ, ನೋಡಿದ್ರಲ್ಲ ಆ ಬ್ಲಾಗಲ್ಲಿ 12 ಅನಿಸುತ್ತೆ. ಗೈಸ್, ಇನ್ನೂ ಏನು ಗೊತ್ತಾ, ವೀಡಿಯೋ ಮಾಡೋಕ್ಕೆ 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 3:15 ಬಂದಿದ್ದೇನೆ ಗೈಸ್. ಅಲ್ಲ 3:15ವರೆಗೂ 10 ನಿಮಿಷ ಅಂದ್ಬಿಟ್ಟು ಚಾಕ್ಲೇಟ್ ಹಾಕಿರೋದು ಅಷ್ಟೇ. ನನಗೆ ಡಸ್ಟ್ ಅಲರ್ಜಿ ಇದೆ, ಅದು ಎತ್ತ ಆಗಿರೋದ್ರಿಂದ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು. ರೆಸ್ಟ್ ಮಾಡಿದೆ, ಹೇಳಿದ್ದೀನಿ ನಾನು ನೆನ್ನೆ. ಡಸ್ಟ್ ಅಲರ್ಜಿ ಇದ್ರೆ ಏನು ಹೇಳ್ಬೇಕು, ನಾನು ಡಸ್ಟ್ ಅಲರ್ಜಿ ಇದೆ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳ್ಬೇಕಲ್ವಾ. 10 ನಿಮಿಷಕ್ಕೆ ಬರ್ತೀನಿ, 11 ನಿಮಿಷಕ್ಕೆ ಬರ್ತೀನಿ, 20 ಬರ್ತೀನಿ ಅಂತೆಲ್ಲ ಅಂದೆ. ನೀನು ಅಂದೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಬರ್ತೀನಿ ಅಂತ ಅಂದೆ, ಆಯ್ತಾ. ಪ್ರಿಯನೂ ಇದ್ಲು ಅವಾಗ. ಒಂದು 10 ನಿಮಿಷ ರೆಸ್ಟ್ ಮಾಡಿ ಬರ್ತೀನಿ ಕಣೋ, ನೆಗಡಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಆ್ಯಕ್ಟ್ ಮಾಡಿದೆ. ಆಗ ನಾನು ಓಕೆ ಅನ್ಕೊಂಡು ಬರ್ತಾನೆ, ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 11 ಗಂಟೆಗೆ ಬಂದರೆ ಒಂದು 12 ಗಂಟೆಗೆ ಬರ್ತಾನೆ ಅನ್ಕೊಂಡ್ರೆ 3:45 ಬಂದವನೆ. ಅಲ್ಲಿ ಪಾಪ ಬೇಬಿ ಬ್ರೋ ಅವ್ರು ವೆಯ್ಟ್ ಮಾಡ್ತಾವ್ರೆ. ಬೆಳಿಗ್ಗೆ ಫರ್ದಿನ್ ವೆಯ್ಟ್ ಮಾಡಿ ಸಾಕಾಗಿ ಫರ್ದಿನ್ ಹೊರಟೋಗವನೆ. ಆಮೇಲೆ ಫುಲ್ ಪ್ಲಾನ್ ಎಲ್ಲ ಡಮಾರ್ ಗಾಯ್ಸ್. ಇವತ್ತು ಏನೂ ಮಾಡಿಲ್ಲ, ಎಲ್ಲ ಹಾಳು. ಸುಮ್ಮನೆ ಕುಂತದೇ ಆಗೋಗಿದೆ ನಂದು ಕೆಲಸ. ಈ ತರ ಎಲ್ಲ ಯಾಕೆ ಹಂಗೆ ಮಾಡ್ತೀಯ ನೀನು? ಸುಳ್ಳು ಹೇಳೋರೆಲ್ಲ ನಂಬೇಡಿ. ಯಾವಾಗ್ಲೂ ಹಿಂಗೇನಾ ನೀನು? ಇಲ್ಲಿ ಇವತ್ತು ಮಾತ್ರ ಹಿಂಗೆ ಮಾಡಿದ? ಇವತ್ತು ಮಾತ್ರ ಹಂಗೆ? ಸ್ವಲ್ಪ ಹಂಗೆ. ಹಾ, ಸ್ವಲ್ಪ ಹೇಳ್ತಾಳಾದಾಗ ಏನು ಮಾಡೋಕ್ಕಾಗಲ್ಲ. ಈಗ ಬಂದಿರೋ ವಿಡಿಯೋ ಮಾಡಕ್ ಆಗ್ತಿಲ್ಲ. ಗಾಡಿ ಒಂದು 20 ಸರಿ ಆಫ್ ಮಾಡ್ಕೊತೇನೆ ಗೈಸ್. ಆಮೇಲೆ ಏನ್ ಮಾಡೋದು, ಆಮೇಲೆ 20 ನಿಮಿಷ ಅಂದ್ಬಿಟ್ಟು ಚಾಕ್ಲೇಟ್ ಹಾಕ್ತೇನೆ. ಆ ಥರ ಎಲ್ಲ ಇಲ್ಲ. ಆಕ್ಚುಲಿ ಕರೆಕ್ಟ್ ಟೈಮ್ ಪಕ್ಕ ಟೈಮ್ ಬರ್ತೀನಿ. 1 ನಿಮಿಷ ಹೆಚ್ಚು ಕಮ್ಮಿ ಆಗಲ್ಲ. ಮತ್ತೆ ಇವತ್ತು ಯಾಕೆ ಹಂಗೆ ಹೇಳ್ತಾ ಆ ಥರ ಆದಾಗ ಏನು ಮಾಡೋಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊತಾರೆ ಅವನು. ಅದನ್ನೇ ಏನು ಇಡೀ ಊರಿಗೆ ಡಂಗೂರ್ಸೋದಾಗ ಸಾರ್ತಾವ. ಈಗ ಬ್ಲಾಗಲ್ಲೇ ಹೋಗ್ಬಿಟ್ಟ. ಇನ್ನೇನ್ ಮಾಡಿ, ನಾನು ಇವಾಗ ಅವರು ಬೇಬಿ ಅವರು ಫೋನ್ ಮಾಡಿ ನನ್ನ ಕೇಳ್ತಾರೆ ಯಾಕೆ ಇಷ್ಟು ಲೇಟು ಅಂತ. ನಾನು ನನ್ನ ತಪ್ಪು ಅಂತ ಒಪ್ಕೊಳಕ್ಕಾಗತ್ತಾ? ನನ್ನ ತಪ್ಪಿದ್ರೆ ಒಪ್ಕೋತೀನಿ. ತಪ್ಪು ಆಬ್ವಿಯಸ್ಲಿ ತಪ್ಪು ನಿಂದೆ, ಅದಕ್ಕೆ ನಿಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಇವಾಗ ಹೇಳೋಣಲ್ವಾ, ನೆಕ್ಸ್ಟ್ ಟೈಮಿಂಗ್ಸ್ ಮಿಸ್ ಮಾಡಲ್ಲ ಅಂತ. ನೆಕ್ಸ್ಟ್ ಇನ್ನೊಂದು ಮೊಬೈಲಲ್ಲಿ ಕಾಲ್ ಮಾಡಿ ಟೈಮಿಂಗ್ಸ್ ಕೇಳ್ಕೊಂತೀನಿ. ಟೈಮಿಂಗ್ಸ್ ಕೇಳ್ಕೊಂಡು ಆಮೇಲೆ ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಅವಾಗ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಹೋಗಿ ಏನ್ ಮಾಡಿದೆ ನೆನ್ನೆ? ಏನಂದ್ಲು ಪ್ರಿಯಾ? ಆಕ್ಚುಲಿ ಲೇಟ್ ಆಗೋದಲ್ಲ, 7:15 ಹೋಗ್ಬೇಕಾಗಿದ್ದು, ಹೋಗ್ಲಿಲ್ಲ. ಮ್ಯಾಚ್ಗೋಸ್ಕರ ಲೇಟ್ ಆಗೋದು ಅಂತ ಕೇಳಿದೆ, ಅದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ತಲೆನೋವು ಅಂತ, ಯಾಕೆ ತಲೆನೋವು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದೇ 12:15 ಮನೆಗೆ ಹೋದ್ರೆ ತಲೆನೋವು ಬರುತ್ತೆ ಆಬ್ವಿಯಸ್ಲಿ. ಒಂದು 7:30-8 ಗಂಟೆಗೆಲ್ಲ ಮನೆಗೆ ಹೋದ್ರೆ ತಲೆನೋವು ಬರಲ್ಲ, ಏನು ನೆಗಡಿನೂ ಬರಲ್ಲ, ಏನೂ ಬರಲ್ಲ. 12:30-1 ಗಂಟೆಗೆ ಮನೆಗೆ ಹೋದ್ರೆ ನೆಗಡಿ ತಲೆನೋವು ಬರ್ತೀನಿ, ಏನು ಬರುತ್ತೆ? ಅರ್ಥ ಆಯ್ತು ಅನ್ಸುತ್ತೆ. ಹೆಲ್ತ್ ಇಶ್ಯೂಸ್ ಇರಲಿಲ್ಲ, ನೆನ್ನೆ ನೈಟಿಂದ ಬಂದೈತೆ ಅಲ್ವಾ? ಸ್ವಲ್ಪ ಬೇಗ ಹೋಗಿದ್ರೆ ಬರ್ತಿರ್ಲಿಲ್ಲ. ಸವಾಲ್ ದೋಷ ಅಲ್ವಾ, ಏನು ಮಾಡೋಕ್ಕಲ್ಲ, ಬಂತು. ಅಯ್ಯಪ್ಪ. ಓಕೆ ಗೈಸ್, ಹೋಗೋಣ. ನಮ್ಮ ಬೇಬಿ ಅವ್ರನ್ನ ಮಾತಾಡ್ಸುವ, ಒಳ್ಳೆ ವಿಡಿಯೋಸ್ ಮಾಡುವ ಇವತ್ತು. ಕ್ಯಾಮ್ರಾಮನ್ ಅರುಣ್, ಕಾಲು, ಅಲ್ಲಿ ನಾನು ಸ್ಮೈಲ್ ತಗೋಬೇಕು. ಅರ್ಜುನ್, ಕಡ್ಡಿ ತೋರಿಸಿ, ಕಡ್ಡಿ. ನಾಗೇಂದ್ರ ಯಾದವ್, ಕಡ್ಡಿ, ಕಳ್ಳೆಪುರಿ. ಯಾಕೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ರಿ? ನಗು ಬಂದ್ಬಿಡ್ತ. ತಗೋ, ಹಂಗೆ ಇಟ್ಕೊಬಿಡು. ಸ್ಮೈಲ್ ಮಾಡ್ಬಿಟ್ಟು ಅದ್ ಮಾಡ್ತಿಲ್ಲ, ಅದೇ ಕುರಿತು. ಇದೆ ಮಗ. ಓಕೆ, ಬ್ಯಾಗು ಅಷ್ಟೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ನಾನು ಅದೇ ನಮ್ಮ ಟೀಮ್ ಮೈಸೂರವ್ರ ಜೊತೆ ವಿಡಿಯೋ ಮಾಡಬೇಕಾದ್ರೆ ವ್ಲಾಗು ಎಂಡ್ ಆಗಿತ್ತು. ಅದಾದಮೇಲೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮೊಬೈಲ್ ಚಾರ್ಜ್ ಕಲೆಗೆ ಸ್ವಿಚ್ ಆಫ್ ಆಗೋಯಿತು.
ಡೈರೆಕ್ಟ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಸೊ ಬೆಂಗಳೂರು ನೈಟೇ ಬಂದೆ ನಾನು. ಆಲ್ಮೋಸ್ಟ್ ಬೆಂಗಳೂರು ಬಂದಾಗ ಒಂದು 10-11 ಗಂಟೆ ಆಗಿದ್ದು ಅನಿಸುತ್ತೆ. ಸೊ ಬಂದ ತಕ್ಷಣ ಮಲ್ಕೊಬಿಟ್ಟೆ. ಇನ್ನು ಬೆಳಗ್ಗೆ ಎದ್ದು ಇವಾಗ ನಮ್ಮ ಶರತ್ ಅವ್ರಿಗೆ ಹೇತರ್ ಗಾಡಿ, ಎಲೆಕ್ಟ್ರಿಕ್ ಹೇತರ್ ಗಾಡಿನ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ನಮ್ಮ ಶರತ್ ಅವ್ರನ್ನ ಮಾತಾಡ್ಸೋಣ. ಶರತ್ ಹಾಯ್. ಹಲೋ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಹೇತರ್ ಗಾಡಿ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಬುಕ್ ಮಾಡೊಂದು ವಾರ ಆಯ್ತು ಕರೆಕ್ಟು ಲಾಸ್ಟ್ ಒಂದು ವಾರದ ಬ್ಯಾಕ್ ಬುಕ್ ಮಾಡ್ಬಿಟ್ಟು ಬಂದಿದ್ವಿ. ಸೊ ಅವ್ನು ಸ್ಟಾಕ್ ಬಂದಿರಲಿಲ್ಲ. ಆ ಕಲರ್ ಇರಲಿಲ್ಲ. ಇವಾಗ ಕಲರ್ ಬಂದಿದೆ. ಸೊ ಹಂಗಾಗಿ ಇವಾಗ ಅಮೌಂಟ್ ಏನಿದೆ ಅದು ಪೇ ಮಾಡಿ ಕನ್ಫರ್ಮೇಷನ್ ಮಾಡಿಬಿಟ್ಟು ಬಂದರೆ ಸಾಟರ್ಡೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮಗೆ ಸಾಲ ಕೊಡೋಕ್ಕೆ ತುಂಬ ಜನ ಇದ್ದಾರೆ, ವೆಯ್ಟ್ ಮಾಡ್ತಾರೆ ಅಲ್ಲಿ. ICICI ಬ್ಯಾಂಕ್ ಅವರು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಬ್ಯಾಂಕ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಸೊ ಲೋನು ಹೋಗೋಣ ಶೋರೂಮ್ಗೆ ಹೋಗಿ. ಫುಲ್ ಇಲ್ಲ ಹಾಫ್ ಪೇಮೆಂಟ್ ಮಾಡಿ. ಇಲ್ಲ 1 ಲಕ್ಷ ಏನೋ ಡೌನ್ ಪೇಮೆಂಟ್ ಮಾಡಿ. ಹಾಂ ಗೈಸ್, GST ರೈಡ್ ಅವು, ED ರೈಡ್ ಅವು, ಹಿಂಸೆ ಅವೆಲ್ಲ ತಲೆ ನಾವು. ಗೈಸ್ ನೋಡಿ ಗೈಸ್, ಫುಲ್ ಪೇ ಮಾಡಿದ್ರೆ GST ರೈಡ್, GST IT ರೈಡ್ ಅವೆಲ್ಲ ಆಗ್ಬಿಡುತ್ತೆ ಅಂತ ಲೋನ್ ಮಾಡಿಸಿದಾನಂತೆ. ಸೊ ಅಲ್ಲಿಗೆ ಹೋಗೋಣ. ಸ್ವಲ್ಪ ಗಾಳಿ ಸೌಂಡ್ ಜಾಸ್ತಿ ಇರುತ್ತೆ ಇಲ್ಲಿ. ಮಗ ನಾನು ಹೆಲ್ಮೆಟ್ ಹಾಕಿಲ್ಲ ಕಡೆ, ಪೊಲೀಸ್ ಅವರು ಇರೋ ಹಾಕತ್ತೀನಿ. ಗೈಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ಅನ್ಕೋಬಿಟ್ಟ, ಫುಲ್ ಶಾಕ್ ಆಗ್ಬಿಟ್ಟ ಹಾಕಿಲ್ಲ ಅಂದ ತಕ್ಷಣ. ಮುಂದಕ್ಕೆ ಧೈರ್ಯವಾಗಿ ಹೆಲ್ಮೆಟ್ ಹಾಕಿದ್ರೆ ಅನ್ಕೊಂಡು ಫುಲ್ ಹತ್ರಕ್ಕೆ ಬೇರೆ ತಗೊಂಡ್ಬಂದು ನಿಲ್ಸ್ಬಿಟ್ಟವನೆ. ಗಾಡಿ ಇಲ್ಲೇ ಹೋಗ್ತಿದೆ ನೋಡಿ ಗೈಸ್. ನಮ್ಮ ಶರತ್ ಅವ್ರು ತಗೋಬೇಕು ಅನ್ಕೊಂಡಿರೋ ಗಾಡಿ ಇದೆ ಹೇತರು. ಹಾಂ, ಯಾವ ಕಲರ್ ಅದು? ಸ್ಕೈ ಬ್ಲೂ ಅಲ್ಲ ಕಣೋ, ಅದು ಮ್ಯಾಟ್ ಬ್ಲೂ ಥರ ಬರುತ್ತೆ. ಹಾಂ, ಮ್ಯಾಟ್ ಬ್ಲೂನೇ ಬೇಕು ಅಂತ ವೆಯ್ಟ್ ಮಾಡಿದ್ದಾನೆ. ಆಲ್ಮೋಸ್ಟ್ ಸ್ಟಾಕ್ ಇಲ್ಲ ಅಂತೆ ಗಾಡಿ ಅದು. ಬಟ್ ಅವ್ರು ಸ್ವಲ್ಪ ಗೊತ್ತಿರೋರು, ಇವಾಗ ಮಾತಾಡ್ಸೋಣ. ಅವ್ರ ಕಡೆಯಿಂದ ಪಾಪ ಬೇಗ ಮಾಡಿಸ್ತಿದ್ದಾರೆ. ಗೈಸ್ ಇಲ್ಲಿ ನೋಡಿ, ನಮ್ಮ ಗಾಡೀಲಿ ಆರನ್ ಇಲ್ಲ. ನಮ್ಮ ಶರತ್ ಅವ್ರದ್ದೇ ಆರನ್ನು. ಯಾರು ನೋಡಿ ಗೈಸ್, ಆರನ್ನು ಹೊರಟೋಗ್ಬಿಟ್ಟಿದೆ ನಮ್ಮ ಗಾಡಿ. ಆರನ್ ಇಲ್ಲ, ಅವನ್ನೇ ಬಾಯಲ್ಲೇ ಹೊಡ್ಕೊಬತ್ತವ್ರು ಅಲ್ಲಿಂದ. ತೋರಿಸೋವಾಗ ಅದು ಫೋಟೋ ನಿನ್ನ ಗಾಡಿದು. ಇನ್ನೊಂದು ಗಾಡಿದ ಇಲ್ಲೇ ಇದು ಆರ್ಡ್ರ್ ಮಾಡಿದ್ದು, ಸ್ಟಾಕ್ ಬುಕ್ ಮಾಡಿದ್ದು ಅದು. ಇದು ಬುಕ್ ಮಾಡಿದ್ದು. ಓಕೆ ಡಿವೈಸ್ ಇದೆ. ನಿಮಗೆ ಬರ್ತಿರೋ ಗಾಡಿ ಸ್ಯಾಟರ್ಡೆ ಅಲ್ಲ ಸರ್? ಸ್ಯಾಟರ್ಡೆ ಪ್ರೂಫಿಗೆ ಅದಕ್ಕೆ ಬುಕ್ ಮಾಡಿದ್ದು ಬ್ಲೂಗೆ. ಆಮೇಲೆ ಇದನ್ನ ಫೋಟೋ ಕಳಿಸಿದ್ರೆ ಹಂಗೆ ಇದೆ, ಇದನ್ನ ತಗೊಳ್ಳಿ ಅಂತ. ಹಂಗೆ ಇದೆ, ಕಲರ್ ಹಂಗಿಲ್ವಲ್ಲ. ನಾವು ಸರ್ ಒಂದು ಬಿಸ್ನೆಸ್ ಇದೆ. ಲೋನ್ ಆಗ್ತಿದೆ ಗೈಸ್. ಲೋನ್ ಆಗಿದ ತಕ್ಷಣ ಡೀಲ್ ನಮ್ಮನೇ ಮೇಲ ನಮ್ಮ ತಮ್ಮನ ಇದ್ರು. ಹೌದಾ? ಹೆಂಗೆ ಇಟ್ಟಿದ್ದಾರೆ ಆಧಾರ್ ಕಾರ್ಡಲ್ಲಿ ನೋಡಿ. ಶರತ್ ನೀನು ಹಿಂಗೆ ಕೊಟ್ರೆ ಓಕೆನಾ ಗಾಡಿ? ಅಲ್ಲ ಐತಲ್ಲ, ಇದು ಕೊಟ್ರೆ ಓಕೆನಾ? ಅಲ್ಲ ಐತಲ್ಲ ಅದು. ಊರಲ್ಲಿ ಜೋಳಕಡ್ಡಿ ಏರ್ಕವ್ರಕ್ಕೆ ಸರಿ ಐತೆ. ಅಯ್ಯೋ ಗೈಸ್, ಇದು ಹಳ್ಳಿ ಕಡೆ ಜೋಳದ ಕಡ್ಡಿ ಹೊರಕ್ಕೆ ಅಂತಾನೆ ಮಾಡಿರೋಂಥ ಗಾಡಿ. ಆಧಾರ್ ಕಾರ್ಡಲ್ಲಿ ಸ್ಪೇಸ್ ಇಲ್ಲ, ಇದ್ರಲ್ಲಿ ಏನೂ ಇಲ್ಲ. ಆಲ್ಮೋಸ್ಟು ಗಿಂಪರ್ ಏನೂ ಇಲ್ಲ, ಬರೀ ಕಬ್ಬಣ ಇದೆ ಅಷ್ಟೇ. ಮೋಸ್ಟ್ಲಿ ಇನ್ಸೈಡ್ ಪಾರ್ಟ್ಸ್ ಗೊತ್ತಾಗ್ಲಿ ಅಂತ ಹಾಕಿದ್ದಾರೆ ಅನ್ಸುತ್ತೆ. ಶರತ, ಜೋಳ ಹೊರಕಾದ್ರೆ ತಗತ್ಯಾ? ಜೋಳಕಡ್ಡಿ ಶೈಲೇಶ್ಗೆ ಅದಕ್ಕೆ ಮುಂದ್ಗಡೆ ಹಾಲಾಕಕ್ಕೆ ಸ್ಪೇಸ್ ಚೆನ್ನಾಗೈತೆ ಗೈಸ್. ನೀವು ತಗೊಳಕಿದ್ರೆ ಏತರ ಶೋರೂಮಲ್ಲಿ ತಗೊಳ್ಳಿ. ಇದು ಹೆಂಗೆ ತಲೆ ಓಡಿಸ್ತೇವೆ ನೀನು ಹೋಗ್ಲಿ. ಅದಂಗೆ ಗೊತ್ತಾ, ಮಾಂಸ ಇಲ್ಲದ ಬಗ್ರಿ ಮೂಳೆ ಇರ್ತದಲ್ಲ, ಸ್ಕೆಲಿಟನ್. ಹಾಂ, ಫುಲ್ ಸ್ಕೆಲಿಟನು. ಶರತ್ ತಮ್ಮನೇಲಿ ಏನು ಗೊತ್ತಾ, ಜೋಳ ಹೊರಕ್ಕೆ ಗಾಡಿ ಬಿಟ್ಟಿದ್ದಾರೆ ಏತರ ಶೋರೂಮ್. ಅದು ಜೋಳದ ಕಲರ್ ಐತೆ ಮುಂದ್ಗಡೆ ಅಲ್ಲಿ ಗ್ರೀನ್ಗೆ. ಕೆಳಗಡೆ ಪಂಪರು, ಶಾಕ್ ಅಬ್ಸರ್ದು, ಮತ್ತೆ ಮುಂದ್ಗಡೆ ಇದು ಗ್ರೀನು. ಹೌದು, ರಿಮ್ಮಲ್ಲೂ ಗ್ರೀನು. ಹೌದು, ಅಂದ್ರೆ ಜಮೀನಲ್ಲಿ ಓಡಾಡಕ್ಕೆ ಫುಲ್ ಆಫ್ ರೋಡಿಂಗ್ ಗಾಡಿ. ಸರ್ ನೋಡಿ ಸರ್, ನಮ್ಮ ಅವ್ನು ಶರತ್ ಏನು ಹೇಳ್ತಾನೆ ಗೊತ್ತಾ ಸರ್? ಅದು ಜೋಳ ಹೊರಕ್ಕೆ ಮಾಡಿರೋದಂತೆ ಈ ಕಡೆ. ಅದನ್ನು ತಗತ್ಯ ಅಂದರೆ
ತಗೊಳ್ಳ ಊರಲ್ಲಿ ಜೋಳ ಬರಕಾಗತ್ತೆ ಜೋಳ ಇರಕ್ಕೆ ಮುಂದ್ಗಡೆ ಹಾಲಿನ ಕ್ಯಾನ್ ಇಟ್ಕೊಳಕ್ಕೆ ಕರೆಕ್ಟ್ ಆಗಿದೆ. ಜಮೀನಲ್ಲಿ ಅವನ ಕೆಲಸ ಮಾಡಿದಾರನ್ನ ಬುಟ್ಟಿ ಕೂರಿಸಿ ಹೊಡ್ಕೊ ಹೋಯ್ತಾರ ಈಗ ಸಾಕಬೇಕು. ಮುಂದೆ ಕೂರ್ಸದ ಎಲ್ಲೆಲ್ಲಿ ಕೂರಿಸ್ತೀಯ? ಬುಟ್ಟೊಳಗೆ ಕೂರ್ಸೋದು ಕೆಳಕ್ಕೆ ವೀಲ್ ಹೋಯ್ತಾರ ಸ್ಪೀಡ್ಗೆ ಉಜ್ಜೋಬೇಕಿಂದೆ ಕೆಲಸ ಮಾಡಿದಾರೆ. ನೀ ನಂಬರ್ ಹೇಳ್ಬೇಕಂತ ಹೇಳು, ನಾನು EMI ಕಟ್ಲಿಲ್ಲ ಅಂದ್ರೆ ನಿನ್ಗೆ ಹೊಡಿತಾರ ಫೋನ್ ಅಂತ. ತಗೊಳ್ಳಿ ಸರ್ ಏನು ಬೇಡ. ಫನ್ ಕನ್ಫರ್ಮ್ ಆಗಿದೆ ನಮ್ಮ ಶರತ್ ಅವ್ರಿಗೆ. ಸ್ಯಾಟರ್ಡೆ ಗಾಡಿ ಯಾವಾಗ ಸರ್? ಸ್ಯಾಟರ್ಡೆ ಸಿಗುತ್ತಾ? ಇಲ್ಲೋಡಲ್ಲ ಸೈನ್ ಆಗ್ತಿರೋದು ಯಾವ್ದಕ್ಕೆ ಹೇಳು? ಅದಕ್ಕೆ ಸರೆಂಡರ್ ಲೆಟರ್. ಸರೆಂಡರ್ ಲೆಟ್ರು ಲೋನ್ ಕಟ್ತೇ ಹೋದ್ರೆ ಲೋನ್ ಏನು ಜಾಸ್ತಿ ಇಲ್ಲ, ಸುಮ್ಮನೆ ಯಾವ್ದು ಇರ್ತದೆ? 29-30 ಫಾರ್ಮ್, 26 ಫಾರ್ಮಾ? ಓಕೆ ಸರ್. ಯಾವಾಗ ಸ್ಯಾಟರ್ಡೆನಾ? ಹಾಂ ಸ್ಯಾಟರ್ಡೆ. ಗೈಸ್ ಗಾಡಿ ಸಂಡೇ ಅಂದ್ಬಿಟ್ರೆ ಸುಮ್ಮನೆ ಇರಲ್ಲ, ಸ್ಯಾಟರ್ಡೆ. ಗೈಸ್ ಸ್ಯಾಟರ್ಡೆ ಗಾಡಿ ಸಿಗುತ್ತೆ, ಎಲ್ಲ ಕನ್ಫರ್ಮ್ ಆಗಿದೆ. ಶರತ್ ಅವ್ರು ಫುಲ್ ಖುಷಿಯಾಗಿದ್ದಾರೆ. ಫುಲ್ ಪಾರ್ಟಿ ಹೆಂಗಾರೆ ಇವತ್ತಾ ಸ್ಯಾಟರ್ಡೆನಾ? ಗಾಡಿ ಬಂದಮೇಲೆ ಜ್ಯೂಸು ಏನಿದ್ರು ಮ್ಯಾಂಗೋ ಜ್ಯೂಸು. ನಾನು ಕೇಳಿದ್ದು ಜ್ಯೂಸ್, ಇನ್ನೇನು ಕೇಳಿದೆ ಮತ್ತೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮ್ಯಾಂಗೋ ಜ್ಯೂಸು, ಪೈನಾಪಲ್ಲು, ಚಪಾತಿ ಪರೋಟ, ಪಂಗಲ್ ದೋಸೆ, ಚೌಚಬಾತು, ಖಾರ ಬಾತು, ಪ್ಲೈನು, ಬಟರ್ ಸೆಟ್ಟು, ಖಾಲಿ ತುಪ್ಪ, ಆನಿಯನ್ನು. ಗೈಸ್ ನೋಡಿ, ಇದೇ ಲುಲ್ಲು ಮಾಲು, ಇಲ್ಲೇ ಏತರ್ ಶೋರೂಮ್, ಇಲ್ಲೇ ಬುಕ್ ಆಗಿರೋದು ಇವಾಗ. ಹೋಗೋಣ ಹಂಗಾದ್ರೆ. ಸ್ಯಾಟರ್ಡೆ ಬರುತ್ತಲ್ಲ, ಇನ್ನೇನು ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಹಂಗಾರೆ ಇವಾಗ? ಹಲೋ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಊಟಕ್ಕೆ ಏನು ಮಾಡೋದು? ನಮ್ಮ ಶರತ್ ಅವರು ಮಾಡ್ತಿದ್ದಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಏನು ಮಗ? ಏನೊಂದು ವೆರೈಟಿ ಮಾಡೋಣ ಅಂತ. ವೆರೈಟಿ ಅಂದರೆ ಏನೇನು? ಮೊಸರಿದೆ, ಮೊಸರಲ್ಲಿ ಏನು ಮಾಡ್ಬೋದು ಇವತ್ತು ಪ್ರಯತ್ನ ಪಡೋಣ ಅಂತ. ನಮ್ಮ ಮನೇಲಿ ಮೊಸರು ಸಾಂಬಾರು ಫಸ್ಟ್ ಟೈಮ್ ಏನಿಲ್ಲ, ವೀಕ್ಲಿ 5 times ಮೊಸರು ಸಾಂಬಾರು ಇರುತ್ತೆ ಮನೆಯಲ್ಲಿ. ಸೊ ನಮ್ಮ ಶರತ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಪುಳಿಯೋಗರೆ ಸ್ಟಾರ್ಟ್ ಆಗಿದೆ, ರಸಮ್ ಎಲ್ಲ ಸ್ಟಾರ್ಟ್ ಹಾಂ, ಬೆಳಿಗ್ಗೆ ಟೈಮು ಚಿತ್ರಾನ್ನ, ಪುಳಿಯೋಗರೆ, ಮಧ್ಯಾಹ್ನ ರಸಮ್ಮು ಎಲ್ಲ ಇರುತ್ತೆ. ಅದು ನಾನು ಮೈಸೂರು ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಡೈಲಿ ಮಾಡ್ಕೊಂಡು ತಿಂದವ್ರೆ. ಇವತ್ತು ನೋಡಿ ನಾನು ಇಲ್ಲೇ ಇದ್ದೀನಿ, ನೆನೆ ಬಂದಿದ್ದೀನಿ. ಇವತ್ತು ಆಲ್ರೆಡಿ ಹೋಟೆಲ್ ಮೊಸರು ಸಾಂಬಾರು ಮಾಡಿಲ್ಲ ಅಂದ್ಬಿಟ್ಟು ಈಗ ಮತ್ತೆ ಇವತ್ತು ಮಾಡ್ತಾರದು. ತುಂಬ ದಿನ ಆಗ್ಬಿಟ್ಟಿತ್ತು. ಓಕೆ, ಏನೇನು ಬೇಕಿದಕ್ಕೆ? ಮೊಸರು, ಏನು ಒಗ್ಗರಣೆ ಹಾಕೋದು, ಮೊಸರು ಹಾಕೋದಷ್ಟೇ. ಓಕೆ, ನಾನು ತರಕಾರಿ ಕಟ್ ಮಾಡ್ಕೊಳ್ಳ ನಿನ್ಗೆ ಹಂಗಾರೆ? ಇದಕ್ಕೆ ತರಕಾರಿ ಹಾಕಲ್ಲ, ನಾನು ತರಕಾರಿ ಸಾಂಬಾರು ಮಾಡಲ್ಲ. ಎಷ್ಟು ರೈಸ್? ಎಷ್ಟು ಗ್ಲಾಸ್ ಅಕ್ಕಿಗೆ ಎಷ್ಟು ಗ್ಲಾಸ್ ನೀರು? ನಾನು 2 ಗ್ಲಾಸ್ ಅಕ್ಕಿ, ಒಂದು 3-3 ಗ್ಲಾಸ್ ನೀರು ಅಷ್ಟೇ. ಅಕ್ಕಿ ಎತ್ತಿಟ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಸಿಂಪಲ್. ಸಾಲ್ಟ್ ಹಾಕಬೇಕು. ಸುಮ್ಮನೆ ಹಾಕೋದು ಟೇಸ್ಟು ಇರಲಿ ಅಂತ ರೈಸು. ಕ್ಲೀನಾಗೆ ರೈಸ್ ಹೆಂಗೆ ಕಟ್ ಮಾಡಬೇಕು ತಗಸಿಗೆ? ಕ್ಯಾಮ್ರಲ್ಲಿ ತಗೋಬರೋ ಅಷ್ಟರಲ್ಲಿ ಕಟ್ಟೆ ಆಗೋಯ್ತು. ಮೀಟರ್ ಬೇಕು, ಮೀಟರ್ ಜೋಶಲ್ಲಿ ಕಟ್ ಮಾಡಿ ಕೈಗೆ ಕಟ್ ಮಾಡ್ಕೊಬಿಟ್ರೆ ಅಷ್ಟೇ ತಾನೇ? ಇನ್ನೇ ಸಣ್ಣದಾಗ ಸಾಕಷ್ಟೇ, ಸಾಕು. ರೈಸ್ ಹಿಂಗೆ ಆಮೇಲೆ ಕಣ್ಣೂರಿ ಇದು ರಿಸಲ್ಟು. ಯಪ್ಪ, ಸಿಕ್ಕಾಪಟ್ಟೆ ಪವರ್ಫುಲ್ ಈರುಳ್ಳಿ ಅನ್ಸುತ್ತಿದೆ. ಸಿಕ್ಕಾಪಟ್ಟೆ ಕಣ್ಣೂರಿ ಇದೆ. ಹೌದು. ನಿಂಗೆ ನಾಟಿ ನನಗೂ ನಿಂಗೂ ರೀತಿತ ಕಂಟ್ರೋಲ್ ಮಾಡ್ತಾವಲ್ಲ ಯಾವ. ನೋಡಿ ಗೈಸ್, ಎಷ್ಟು ಕಷ್ಟಪಡಬೇಕು ಬ್ಯಾಚುಲರ್ಸ್ ಆಗಿದ್ರೆ. ಸೊ ಆದಷ್ಟು ಬೇಗ ಮದುವೆ ಆಗಿಬಿಡ್ಬೇಕು. ಒಳ್ಳೆ ಅಡುಗೆ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಸಾಂಬಾರು ಸೊಪ್ಪು ಇಲ್ಲ ಇತ್ತು ಕಣ ಫ್ರಿಜ್ಜಲ್ಲೇ. ನಾನು ಮತ್ತೆ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಏನು ಮಗ, ಒಳ್ಳೆ ಊಟ ಸಿಗಬೇಕು ಅಂದ್ರೆ ನಮಗೆ ಆದಷ್ಟು ಬೇಗ ಮದುವೆ ಆಗಬೇಕಲ್ಲ. ನೋಡಿ ಗೈಸ್, ಇದನ್ನೆಲ್ಲ ತೊಳ್ಕೊಬೇಕು. ಸಿಕ್ಕಾಪಟ್ಟೆ ಡೇಂಜರ್ ಅಂತ ಇದೆಲ್ಲ ರೀಲ್ಸಲ್ಲಿ ನೋಡಿದ್ದೀನಿ ನಾನು. ಸಿಕ್ಕಾಪಟ್ಟೆ ಏನಕ್ಕೋ ಚಿಕಾ ಅಂದ್ಬಿಟ್ಟೆ. ಹೌದಾ? ಸಿಕ್ಕಾಬಟ್ಟೆ ಅಲ್ಲ, ಸಿಕ್ಕಾಬಟ್ಟೆ. ಗೈಸ್, ನಾನು ಈರುಳ್ಳಿ ಇಷ್ಟು ಸ್ಪೀಡಾಗಿ ಕಟ್ ಮಾಡಿ ನೋಡಿ ನನಗೇನು ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ಕೊಬಿಟ್ರಿ. ದೇವರಣೆಗೂ ಬರಲ್ಲ ನನಗೆ. ಕಟ್ ಮಾಡ್ತೀನಿ ಅಷ್ಟೇ.
ಬಟ್ ತಿನ್ನ ಐಟಮ್ ಮಾಡೋದ್ರಲ್ಲಿ ಇನ್ನು ಒಂದ್ರಲ್ಲಿ ಪಂಟ ಅದಿನ್ನೂ ಹೇಳ್ಕೊಂಡಿಲ್ಲ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು. ಗೈಸ್ ಇವಾಗ ಈ ಬ್ಲಾಗು ನೆನ್ನೆದೆಲ್ಲ ಕ್ಲಿಪ್ಸ್ ಇದೆ, ಅದಕ್ಕೆಲ್ಲ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ. ಕ್ಯಾಮ್ರಾ ಆಫ್ ಗಿಫ್ ಆಗ್ಬಿಡುತ್ತೆ ನೋಡ್ತೀನಿ. ಇವ ಯಾರು ಬರ್ತಾರೋ ಮರಿ ಮನ್ಯಾಗ? ನೆನ್ನೆ ಬಂದಿದ್ದಂತೆ ಕಣ ಬೈಕ್ ಇಸ್ಕೋಕೆ, ನಾನು ಮಲಗ್ಬಿಟ್ಟಿದ್ದೀನಿ. ಹೌದಾ, ಮಲಗಿದ್ದ? ಮಗ ನಿಜ ಹೇಳು, ನೆನ್ನೆ ಅವ್ನು ಗಾಡಿ ತಗೊಂಡೋಗಿ ಬಂದಾಗ ನೀನು ಮಲಗಿದ್ದ? ಸುಮ್ಮನೆ ಬೆಳಗ್ಗೆ ಅರ್ಜೆಂಟ್ ಒಂದು ಸ್ವಲ್ಪ ಗಾಡಿ ಬೇಕಿತ್ತು. ಅವ್ನು ಗಾಡಿಯಲ್ಲಿ ಬಿಟ್ಟೋಗಿದ್ದ. ಇವನು ಅವ್ನು ಪ್ರದೀಪ್ ಬಿಟ್ಟೋದ್ನಲ್ಲ, ಗಾಡಿ ತಗೊಂಡೋದ್ನಲ್ಲ, ಅವ್ನು ನೈಟ್ 12:30 ಬಂದವನೇ ಗಾಡಿ ತಗೊಂಡೋಗಕ್ಕೆ. ನಮ್ಮ ಶರತ್ಗೆ ಗಾಡಿ ಬೇಕಿತ್ತು ಅನ್ಸುತ್ತೆ ಬೆಳಿಗ್ಗೆ ಒಂದು 6 ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಎಲ್ಲಿ ಎದ್ರೆ ಕೀಸ್ಕೊಬಿಡ್ತಾರೆ ಅಂದ್ಬಿಟ್ಟು ಕೀನೇ ಜೋಬಲ್ಲಿ ಹಾಕ ಮಲ್ಕೊಂಡವನೆ ಅಲ್ವಾ? ನಾಳೆನೇ ಇಸ್ಕೋಗ್ಲಿ ಬೇಕಾದ್ರೆ. ಬಟ್ ನೆನ್ನೆ ನಿಂಗೆ ಗಾಡಿ ಬೇಕಿತ್ತು. ಈಗ ವ್ಲಾಗ್ ನೋಡ್ತಾನಲ್ಲ ಅವನು, ನೋಡಾದ್ಮೇಲೆ ಇನ್ನು ಕೊಡದೇ ಇದ್ರು ಪರವಾಗಿಲ್ಲ, ನಂದೇ ಬೈಕ್ ಬರ್ತದ ನಾಳೆ. ಬಟ್ ನೆನ್ನೆ ನಿಂಗೆ ಗಾಡಿ ಬೇಕು. ಕರೆಕ್ಟ್ ಅಲ್ಲ, ನಾಳೆ ಗಾಡಿ ಬರುತ್ತೆ ಒಂದು. ಓಕೆ ಓಕೆ, ಅವಾಗ ಕೊಡ್ತಾನೆ. ನನ್ನ ಗಾಡಿ ಬಂದ್ಮೇಲೆ ಕೇಳಿದ ತಕ್ಷಣ ಕೊಡ್ತಾನೆ. ಬಟ್ ನಿನ್ನೆ ನಾನು ಎದೋಳ್ಸಿದೀನಿ, ಅಲ್ಲ ಅವನೇ ಹೋಗಿ ಎದೋಳ್ಸು ಮಲ್ಕೊಂಬಿಟ್ಟ ಅಂತ ನಂಗೂ ಡೌಟ್. ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಹೇಳ್ತಾವನೆ, ಅವನು ಕೀ ತಗೊಂಡೋಗಿ ಬಂದಿದ್ದಲ್ಲ, ನಂಗೆ ನೆನಪೈತೆ ಜೇಬ ಗಡಿ ಹಾಕೊಂಡ್ ಮಲ್ಕೊಂಡಿದ್ದೆ. ಇವ್ದು ಬಹು ಚೆನ್ನಾಗಿ ಬ್ರೋ. ಇಷ್ಟು ಐಟಮಲ್ಲಿ ಎಲ್ಲನೂ ಹಾಕೊಂಡಿಲ್ಲ. ಸ್ವಲ್ಪ ಏನೇನು ಹಾಕ್ಬೇಕು ಇವಾಗ ಹೇಳು, ನಾನು ಕ್ಯಾಮ್ರಾ ಹಾಕ್ತೀನಿ. ಮೊದಲು ಸಾಸಿವೆಯನ್ನು ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಸಾಸಿವೆಯನ್ನು ಹಾಕಿ ಕೊಡಬೇಕು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡ್ರಿ, ಗಲೀಜಿದೆ. ಅದು ಇದು VFX ಅದೆಲ್ಲ ಅರೇಂಜ್ ಮಾಡ್ಕೋಬೇಕಾ? ಈಗ ಜೀರಿಗೆಯನ್ನು ಒಂದು ಚಿಕ್ಕದರಲ್ಲಿ 1-2 ಸ್ಪೂನ್. ಜೀರಿಗೆ ನಿಜವಾಗ್ಲೂ ಹಾಕ್ತಾರ, ಸುಮ್ಮನೆ ಹಾಕ್ತಿದ್ಯಾ? ಹಾಕ್ಬೇಕು. ಓಕೆ. ನಂತರ ಒಗ್ಗರಣೆ ಸೌಂಡ್ ಕೇಳಿದ ತಕ್ಷಣ ಅವರಿಗೆ ಬಾಯಲ್ಲಿ ಕೈಗೆಲ್ಲ ಚುರು ಚುರು ಅಂತೈತೆ. ಒಗ್ಗರಣೆ ಸೌಂಡ್ ಕೇಳಿದ ತಕ್ಷಣ ಅವರಿಗೆ ಬಾಯಲ್ಲಿ ನೀರು ಬರ್ತಿರ್ತದೆ. ತಡ್ಕೋಬೇಕು, ಏನು ಮಾಡಂಗಿಲ್ಲ, ತಡ್ಕೋಬೇಕು. ಕಂಟ್ರೋಲ್ ಕಂಟ್ರೋಲ್. ಹಸಿರು ಮೆಣಸಿನ್ಕಾಯಿ ಹಾಕ್ಬೇಕು. ನೆಕ್ಸ್ಟು ಅದು ಸೀದೋಗೋದು ಮುಂಚೆ ನಾವು ಇದನ್ನು ತಗೊಂಡು ಹಿಂಗೆ ಅನ್ಬೇಕು. ಅದು ಹಸಿರು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ? ಸಿಟಿ ಲ್ಯಾಂಗ್ವೇಜಲ್ಲಿ ನಾವು ಚಿಲ್ಲಿ ಅಂತೀವಿ. ಚಿಲ್ಲಿ. ಹಳ್ಳಿ ಭಾಷೆಯಲ್ಲಿ ನಾವು ಹಸಿರು ಮೆಣಸಿನ್ಕಾಯಿ ಅಂತೀವಿ. ಒಂದು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನಕಾಯಿ. ಸೊ ಮೊದಲು ಏನೇನು ಹಾಕೋಬೇಕು ಹೇಳ್ಬೇಕು, ಆಮೇಲೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಜೀರಿಗೆ, ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಮೊಸರು ಲಾಸ್ಟಲ್ಲಿ. ಮೊಸರು ಬಿಸಿ ಒಂದು ಸ್ವಲ್ಪ ಕಮ್ಮಿ ಆದ್ಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ಎಫೆಕ್ಟ್ ಆಗ್ಬಿಡ್ತದೆ. ಗೈಸ್ ನನಗೆ ವೀಕ್ಲಿ 5 times ಮೊಸರು ಸಾಂಬಾರು ಮಾಡಿ ತಿನ್ನಿಸ್ತಾನೆ ಅಷ್ಟೇ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಆಮ್ಲೆಟ್ ಹಾಕೊಂಡು ಅದ್ರ ಜೊತೆ ತಿಂತಾ ಇದ್ರೆ. ಆಮ್ಲೆಟಿಗೆ ಮೊಟ್ಟೆ ಇದೆ. ಆಮ್ಲೆಟಿಗೆ ಮೊಟ್ಟೆ ಬಂದಿದೆ. ಈರುಳ್ಳಿ ರೋಸ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ನಂತರ ಒಂದು ಸ್ವಲ್ಪ ಆದ್ರೆ ನಮ್ಮ ಮಸಾಲೆ ಬಾಕ್ಸ್ ತುಂಬ ಚೆನ್ನಾಗಿದೆ. ಹೌದು, ಭಟ್ರ ಥರ ಕೆಮ್ಮು ಬರ್ತಾ ಇರ್ತದೆ, ತಡ್ಕೋಬೇಕು. ಖಾರ ಪುಡಿ ಹಾಕಿದ್ರೆ ಇಲ್ಲಿ ಯಾರು ನಿಂತ್ಕೊಳ್ಳಲ್ಲ. ನೀನು ವಿಡಿಯೋನ ಬಿಟ್ಟು ಓಡೋಕೆ ಒಗ್ಗರಣೆ ಖಾರ ಪುಡಿ ಹಾಕಿದ್ರೆ ಕಳೆದೋಗ್ಬಿಡ್ತೀಯ. ಖಾರ ಪುಡಿ ಹಾಕಲ್ಲ ತಾನೆ, ಅದಕ್ಕೆ ಅರ್ಶನ ತನಕದು. ಅದೇ ಮಿಸ್ ಆಗಿ ಹಾಕಿದ್ರೆ ನಾನು ಇಲ್ಲಿ ನಿಂತ್ಕೊಬಾರ್ದು ನೀನು ಅಂತ ಓಡೋಗ್ಬಿಡ್ತೀನಿ ಅಂತ, ಓಡೋಗ್ಬೇಕು ಅಂತ ಹಾಕಿದ್ರೆ. ಓಕೆ. ಯಪ್ಪ ಹೊಗೆ ತುಂಬ್ಕೊತಲ್ಲ. ಮಾಮ್ ಓ ಮಾಮ್, ಏನ್ ಮಾಮ್ 6 ಪ್ಯಾಕ್ ಪ್ಯಾಕ್ಸ್ ತೋರ್ಸು ಮಾಮ, ನಿಂದು ತೋರ್ಸು ಮಾಮ ಪ್ಯಾಕ್ಸು. ಯಪ್ಪ ಕ್ರೇಜಿಯಾಗಿ ಮೇಂಟೈನ್ ಮಾಡೋ ಅನ್ಕೊಡೆ. ವಾರದಲ್ಲಿ 2 ದಿನ ಜಿಮ್ಗೆ ಹೋದ್ರು ಪರವಾಗಿಲ್ಲ. ಸೂಪರ್ ಮಚ್. ಆದ್ರೆ ನೀನು ನಮ್ಮ ಲವರ್ ಬೈ ಮಾಮು. ಆಯ್ತು ಬಿಡು, ಸಾಕು, ಜಾಸ್ತಿ ತೋರ್ಸಲ್ಲ, ಒಂದೇ ಸರಿ ತೋರ್ಸೋದು. ಮಾಮು ನಿಮ್ ಲವರ್ ಯಾವಾಗ ರಿವ್ಯೂ ಮಾಡ್ತೀರ ನೀವು? ದಮ್ಮೆ ಅಂತ ಸುಮ್ನಿರೋ. ಏನ್ ದಮ್ಮೆ ಅಂತೀನಿ ನಾನು ಹೇಳಿದ್ದು, ಕೇಳ್ತಿರೋದು ನಿಮ್ಗೆ ಲವರ್ ಇದ್ರೆ ಯಾವಾಗ ರಿವೀಲ್ ಮಾಡ್ತೀರಾ? ಲವರ್ ಇದ್ರೆ ಮಗ, ಲವರ್ ಇರೋಲ್ಲ. ಇಲ್ವಾ? ಒಟ್ಟಿಗೆ ನಮ್ಮ ಅಡುಗೆ ಮಿಸ್ ಮಾಡ್ಬಿಟ್ವಿ ನಾವು. ಎಲ್ಲ ಹೊಂಟೋಯ್ತು, ಎಲ್ಲೆಲ್ಲ ಹೊಂಟೋಗ್ಬಿಡ್ತು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೆ. ಮಗ ಮೊಸರನ್ನ ಫಸ್ಟೇ ರುಬ್ಕೋಬೇಕು, ಸ್ವಲ್ಪ ಆಡ್ಸ್ಕೋಬೇಕನ್ಸುತ್ತೆ ತಾನೆ ಮೊಸರ. ಮೊಸರು ಆಡ್ಸ್ಕೊಳಕ್ ಅದೇನು ಕಾಯ್ತಾರ ಏನ್ ಗಟ್ಟಿ? ಇಲ್ಲ ನಿಜವಾಗ್ಲೂ ಮೊಸರನ್ನ ಸ್ವಲ್ಪ ಆಡ್ಸ್ಬಿಟ್ಟು ಹಾಕ್ತೀರ? ಇಲ್ಲ ಅಂದ್ರೆ ಹಿಂಗೆ ಶೇಕ್ ಮಾಡಿ. ಶೇಕ್ ಅದೇನಿಲ್ಲ, ಶೇಕ್ ಇಲ್ಲೇ ಅಷ್ಟೇ. ಈಗ ಹಾಕು ಇಷ್ಟೇ ನೋಡು. ಈಗ ಹಾಕು ಸ್ವಲ್ಪ ಗಮ್ಮನ್ಲಿಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು. ಈಗ ಸಾಂಬಾರ್ ಸೊಪ್ಪು ಲಾಸ್ಟ್ ಹಾಕೋಣ. ಲಾಸ್ಟಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀನಿ. ಇದು ಒಗ್ಗರಣೆಗೆ ಸ್ವಲ್ಪ ಸುಮ್ಮನೆ
ಇದು ಯಾವ ಸ್ಟೈಲ್ ಗುರು, ಇವನ್ ಫಾಲೋ ಮಾಡಬಾರ್ದು, ಅಡುಗೆ ಮಾಡೋದು ಅನ್ಕತೆ ಸರ್ ನೋಡೋದು. ಏನಿಲ್ಲ, ಸಾಂಬಾರ್ ಸೊಪ್ಪು ಮೇನ್ ಬೈಕ್ ಅಂದ್ರೆ ಅದೇ ಅಕ್ಕಪಕ್ಕ ಗಲೀಜ್ ಇದ್ದಲ್ಲ ಅದಕ್ಕೆ ಬೈಕೋಬೋದು. ಹ್ಞೂ ಬ್ಯಾಕ್ ಕೆಲಸ ಏನು ಮಾಡೋಕ್ಕಾಗಲ್ಲ, ಇರುತ್ತೆ ಎಲ್ಲ ಕೆಲಸಗಳು ನಾವು ಮಾಡ್ಕೋಬೇಕು. ಸೊ ಹಂಗಾಗಿ ಅದು ಇರುತ್ತೆ. ಏನು ಮಗ? ಅಷ್ಟು ಆಫ್ ಆಯ್ತು. ಈಗ 2 ನಿಮಿಷ ಬಿಟ್ಟು 1 ನಿಮಿಷ ಬಿಸಿ ಕಮ್ಮಿ ಆದ್ಮೇಲೆ ಇದನ್ನ ಹಾಕಿ ಫುಲ್ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಮತ್ತೆ ಸಾಲ್ಟ್ ಅನ್ನ ಹಾಕೊಂಡು ಒಂದು ಅರ್ಧ ಲೋಟ ನೀರನ್ನ ಹಾಕೊಂಡು ಕೆಂಪು ಬರ್ತೈತೆ, ಕೆಂಬಿಡಿ. ಮೊಸರು ಹಾಕ್ಬೇಕು. ಮೊಸರನ್ನ ಇದ್ರ ಒಳಗಡೆ ಹಾಕಬೇಕು, ಹಾಕಿ ಅಲ್ಲಾಡಿಸಬೇಕು. ಹಾಕಿ ಸಾಕು, ಅಲ್ಲಾಡ್ಸೋದು ಏನು ಬೇಡ. ಹೌದಾ? ಹಾಕಿ ಸಾಕು. ಜೋರಾಗಿ ಅಲ್ಲಾಡಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಅಲ್ಲಾಡ್ಸಿ ಬರಲಿ. ಬಂತು ನಂತರ ಮಗ. ಇವಾಗ ಅಲರ್ಟ್ ಸಲರ್ ಸಾಂಗ್ ಹಾಕಿದ್ರೆ ನಮಗೆ ಕಾಪಿರೈಟ್ಸ್ ಬರುತ್ತೆ. ನೀನೇ ಹೇಳ್ಬಿಡಂಗೆ. 2 ಸೆಕೆಂಡ್ 3 ಸೆಕೆಂಡ್ ಒಳಗೆ ಹಾಕೋದೇನಿಲ್ಲ. 3 ಸೆಕೆಂಡ್ ಒಳಗೆ ಹಾಕಿದ್ರೆ ಇಷ್ಟೇ ಅಲ್ವಾ? ಅರ್ಧ ಲೋಟ ನೀರು. ಓಕೆ, ಇಷ್ಟೇ ಅಲ್ವಾ? ನೆಕ್ಸ್ಟ್ ಊಟ ಅಷ್ಟೇ. ನೆಕ್ಸ್ಟ್ ಊಟ ಅಷ್ಟೇ. ಆಮ್ಲೆಟ್ ರೆಡಿ. ಎಲ್ಲ ಊಟ ಮಾಡ್ತಿದೀವಿ ಗೈಸ್. ಮಗ ಇನ್ನೊಂದ್ಸಲ ಟೇಸ್ಟ್ ಹೆಂಗಿದೆ? ಟೇಸ್ಟ್ ಸಕ್ಕತ್ತಾಗಿದೆ, ನಾನು ಮಾಡಿರೋದಲ್ವಾ. ಓಕೆ ಮಾಮ್ಸ್, ಸೂಪರ್ ಆಗಿದೆ. ಓಕೆ, ನಾವು ಟೇಸ್ಟ್ ಮಾಡುವ ಗೈಸ್ ವಿತ್ ಆಮ್ಲೆಟ್. ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್. ನಾಳೆ ಬ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೂರು ತಿಂತಿದ್ದೆ ಅನ್ನ, ಚೂರು ಜೋರಾಗಿ ಹೇಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 20 ವರ್ಷ ಆಯ್ತು.